ಹಾಯ್ ಸಿಟಿವಿ ನ್ಯೂಸ್ ವೀಕ್ಷಕರೇ, ತಾಜಾ ಸುದ್ದಿಗಳಿಗಾಗಿ ಸಿಟಿವಿ ನ್ಯೂಸ್ CMY ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ತ್ರಿಮಸ್ತ ಬ್ರಾಹ್ಮಣರು ಒಂದಾಗಿ ಒಗ್ಗಟ್ಟಿನಿಂದ ಮುಂದೆ ನಡೆದಾಗ ಮಾತ್ರ ಬ್ರಾಹ್ಮಣರ ಏಳಿಗೆ ಸಾಧ್ಯವೆಂದು ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ನಾಗರಾಜಣ್ಣನವರು ಅಭಿಪ್ರಾಯಪಟ್ಟರು. ಚಿಂತಾಮಣಿ ತಾಲೂಕು ಬ್ರಾಹ್ಮಣ ಸಂಘದ ವತಿಯಿಂದ ಶ್ರೀ ರಾಘವೇಂದ್ರ ಸ್ವಾಮಿ ದೇವಾಲಯದ ಆವರಣದಲ್ಲಿ ವಾರ್ಷಿಕೋತ್ಸವ ಮತ್ತು ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ನಾಗರಾಜಣ್ಣನವರು ಭಾಗವಹಿಸಿ ಮಾತನಾಡಿ, CET ಪರೀಕ್ಷೆಯಲ್ಲಿ ಜನಿವಾರ ಕಿತ್ತ ಸನ್ನಿವೇಶದಲ್ಲಿ ಇಲ್ಲಿಂದ ಪ್ರತಿಭಟನೆ ಶುರುವಾಯಿತು. ಅನಂತರ ಅದು ರಾಜ್ಯವ್ಯಾಪಿ ಪ್ರತಿಭಟನೆ ಪ್ರಾರಂಭವಾಗಿ ಸರ್ಕಾರ ಮಧ್ಯಪ್ರವೇಶ ಮಾಡಿ ಈ ರೀತಿಯ ಸನ್ನಿವೇಶಗಳು ಆಗಬಾರದು, ಯಾವುದೇ ಧರ್ಮಕ್ಕೂ ಇತರ ಸನ್ನಿವೇಶಗಳಿಂದ ಘಾಸಿಯಾಗಬಾರದು ಎಂದು ಸರ್ಕಾರ ಹೇಳಿಕೆ ಬಿಡುಗಡೆ ಮಾಡಿತು. ಈಗ ನೀವು ಮಾತನಾಡುತ್ತಿರುವ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಿಂದ ಮಕ್ಕಳಲ್ಲಿ ಇನ್ನೂ ಆಸಕ್ತಿ ಬೆಳೆದು ಚೆನ್ನಾಗಿ ಓದಿ ಮುಂದೆ ಬರುವಂತೆ ಮಾಡಲು ಅನುಕೂಲವಾಗುತ್ತದೆ ಮತ್ತು ಈಗ ತೆಗೆದುಕೊಂಡ ಪ್ರತಿಭಾವಂತ ವಿದ್ಯಾರ್ಥಿಗಳು ತಾವು ಸಹ ಮುಂದಿನ ದಿನಗಳಲ್ಲಿ ಈ ರೀತಿಯ ಕಾರ್ಯಕ್ರಮವನ್ನು ಮಾಡಬೇಕೆಂದು ಮಕ್ಕಳಲ್ಲಿ ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಖ್ಯಾತ ವಕೀಲರಾದ BR ಶ್ರೀನಾಥ್, ಗುರುಗಳಾದ ಜಯರಾಮ್, ಕರ್ನಾಟಕ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ನಿರ್ದೇಶಕರಾದ ನಾಗೇಶ್, ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ N ಕೃಷ್ಣ ಮಾತನಾಡಿದರು. ನಂತರ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಹಲವಾರು ಸದಸ್ಯರು ಹಾಜರಿದ್ದರು. ಅಟ್ಲೀಸ್ಟ್ ಒಂದ್ಸಲಿಯಿಂದ ನಾವು ಸಂಧಾವನೆ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಗಾಯತ್ರಿ ಮತ್ತೆ ಮಾಡೋದ್ರಿಂದ ಆ ಗಾಯತ್ರಿ ಮತ್ತೆ ಆ ತಾಯಿಯಿಂದಲೇ ನಮ್ಮ ವರ್ಚಸ್ಸು ಬೆಳೆಯುತ್ತೆ, ನಮ್ಮ ಧರ್ಮ ಉಳಿಯುತ್ತೆ, ನಮ್ಮ ವಿಚಾರಗಳು ಉಳಿಯುತ್ತೆ. ವಿದ್ಯಾರ್ಥಿಗಳು ಅಷ್ಟೇ ಇಂಥ ಕಾರ್ಯಕ್ರಮಗಳು ಆದ ವರ್ಷ ಇದರಿಂದನೂ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅದರಿಂದ ಯಾರು ಪ್ರಯೋಜನ ಹೊಂದಿರ್ತಾರೋ ಆ ವಿದ್ಯಾರ್ಥಿಗಳು ಮುಂದೆ ಇಂಥ ಕಾರ್ಯಕ್ರಮಗಳಿಗೆ ಅನುಕೂಲ ಮಾಡಿಕೊಡ್ಬೇಕಾಗುತ್ತೆ. ಖಂಡಿತ ಅಂಥ ವಿದ್ಯಾರ್ಥಿಗಳು ಒಳ್ಳೆ ಒಳ್ಳೆ ಹುದ್ದೆಯಲ್ಲಿ ಇರ್ತಾರೆ, ಆದರೂ ಅವ್ರದ್ದು ಮನೆಯಲ್ಲಿ ಇರಬಾರ್ದು. ಇಂಥ ಕಾರ್ಯಕ್ರಮಗಳು ಮಾಡೋದು ಮುಂದಾಗಿ ಅವರೇ ಬಂದು ಇವತ್ತು ಏನು ಈ ಮಕ್ಕಳು ಇವತ್ತು ಪ್ರತಿಭಾ ಪುರಸ್ಕಾರ ಸ್ವೀಕರಿಸ್ತಾ ಇದ್ದಾರೆ, ಇನ್ನು 6-7 ವರ್ಷ ಅಥವಾ 10 ವರ್ಷಕ್ಕೆ ಅವರು ಒಂದು ಇದಾಗುತ್ತೆ. ಅವ್ರೂ ಇಂಥ ಕಾರ್ಯಕ್ರಮ ಮಾಡೋಕ್ಕೆ ಮುಂದಾಗಿ ಬರಬೇಕು. ಅವ್ರು ಮಾಡೋಕ್ಕೆ ಆಗದೇ ಇದ್ರು ಇಂಥ ಸಮಸ್ಯೆಗಳು ಮಾಡ್ತಾ ಇದ್ದಾಗ, ಇಂಥ ಸಂಘಗಳು ಮಾಡ್ತಾ ಇದ್ದಾಗ ಅವರಿಂದ ನಾವು ನಿಂತ್ಕೊಳ್ಬೇಕಾಗುತ್ತೆ. ಅದರಿಂದ ಇಷ್ಟೇ ಅಂದರೆ ಸಮಾಜಕ್ಕೆ ನಾವು ಮಾದರಿಯಾಗಿರ್ಬೇಕಾಗುತ್ತೆ. ಈ ಕಷ್ಟ ಕಾಲದಲ್ಲಿ ಇಂಥ ಇದರಲ್ಲಿ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು, ಶ್ರೀಮಂತಸ್ಥರು ಒಗ್ಗಟ್ಟಾಗಿರ್ಬೇಕು. ಯಾವುದೇ ಒಂದು ಇದು ಕೊಡಬಾರ್ದು. ಯಾರೋ ಒಬ್ಬರೇ ಮಾತಾಡೋದ್ರ ಬಗ್ಗೆ ಜನವಾದ ಹಾಕೊಂಡ್ಮೇಲೆ ಏನು ತೊಂದರೆಗಳಾಯ್ತು ಅಂತ ಇಲ್ಲಿಂದಲೇ ಶುರುವಾಯಿತು. ಅದಕ್ಕೆ ಎಷ್ಟು ಹೋರಾಟ ಆಯ್ತು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅದರಿಂದ ನೋವುಗಳನ್ನ ಸಹಿಸಿಕೊಂಡು ಗಾಯತ್ರಿ ಮಾತೆ ಅದಕ್ಕೆ ಜೊತೆಗೆ ಆಶೀರ್ವಾದನೂ ಮಾಡೋದು, ಅದೆಲ್ಲರಿಗೂ ನಿಜವಾಗ್ಲೂ ನೋವಿನ ವಿಚಾರ. ಅದಕ್ಕೆ ನೋವಿನ ಸಂಗತಿ. ಆವಾಗ ಇಡೀ ತಾಲೂಕು ಬ್ರಾಹ್ಮಣ ಸಂಘ, ತಾಲೂಕಿನ ಎಲ್ಲ ಜನತೆ, ಜಿಲ್ಲಾ ಬ್ರಾಹ್ಮಣ ನಾವು ಚೆನ್ನಾಗಿರ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕರೆದು ಮೇಡಮ್ ಶೇಷಾದ್ರಿ ಮೇಡಮ್, ನಮ್ಮ ರತ್ನಾ ಶೇಷಾದ್ರಿ ಮೇಡಮ್ ಅವರು ಹೇಳಿದ್ರು. ಅದೇ ರೀತಿ ನಾವು ಒಂದು 6 ತಿಂಗಳಿಂದ ಒಂದು ಮಹಿಳಾ ಸಮ್ಮೇಳನ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಮೇಡಮ್ ಅವರು ನಾವು ತಿಳಿಸಿದ್ರು. ಅದೇ ರೀತಿ ಇಲ್ಲಿ ಎಲ್ಲರೂ ನಾವು ಮಾತಾಡಿದ್ದೀವಿ. ಕಾರಣ ವೈಯಕ್ತಿಕ ಕಾರಣಗಳಿಂದ ಅದ್ಯಾಕೆ ಮುಂದೂಡ್ತಾ ಇದೆ. IT ಬೇಕಿದ್ರು ನಾವು ಸುಮಾರು ದಿನಗಳಿಂದ ಅನ್ಕೊಳ್ತಾ ಇದ್ದೀವಿ. ಜಿಲ್ಲೆಯಿಂದ ಇನ್ನೊಂದು 2-3 ಸ್ಕೀಮ್ಗಳಾಗ್ತಾ ಇದೆ. ಯಾಕೋ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕರಿಸಿದರು. ಚಿಂತಾಮಣಿ ತಾಲೂಕು ಬ್ರಾಹ್ಮಣ ಮಹಾಸಭಾದ ಕಚೇರಿ ಉದ್ಘಾಟನೆ ದಿನಾಂಕ 31/7/2025 ಗುರುವಾರ ನೆರವೇರಿತು. ದಿನಾಂಕ 1/9/2025 ಸಂಘದ ಕಚೇರಿಯಲ್ಲಿ ಭೇಟಿ ಪರಿಶೀಲನೆ ಪ್ರಾರಂಭವಾಯಿತು.
ಈ ಪಾಠಶಾಲೆಯಲ್ಲಿ ಸುಮಾರು 55 ಇಬ್ಬರು ಬಂಧುಗಳು ವೇದ ಪಾಠ ಕಲಿಯುತ್ತಿದ್ದಾರೆ. ದಿನಾಂಕ 14/9/2008 ದಿಕ್ಕುಗಾಳಿ ಬ್ರಾಹ್ಮಣ ಮಹಾಸಂಘದ ಸುವರ್ಣ ಸಂಭ್ರಮ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕು ಬ್ರಾಹ್ಮಣ ಮಹಾಸಭಾದಿಂದ ಸಭಾಕ್ಕೆ ಆಹ್ವಾನ ಬಂದಿದ್ದು, ಆ ಆಹ್ವಾನದ ಮೇರೆಗೆ ತಲಕಾರಿ ಬೆಟ್ಟದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಸುಮಾರು 150 ಜನ ಇಬ್ಬರೊಂದಿಗೆ ಪಾಲ್ಗೊಳ್ಳಲಾಯಿತು ಮತ್ತು ಅಲ್ಲಿನ ಕಾರ್ಯಕ್ರಮ ಅಧ್ಯಕ್ಷರು ನಮ್ಮನ್ನ 4 ಸಾವಿರ ಕರೆದು ನಿಮ್ ಜಿಲ್ಲೆಗೆ ಒಬ್ಬರ ಹೆಸರನ್ನ ಸೂಚಿಸಿ ಅಂತ ನಮ್ಮನ್ನ ಕರೆದಿದ್ರು. ನಾವು ಶ್ರೀನಾಥ್ ಅವರ ಅನುಮತಿ ತಗೊಳ್ತೀರ ಅಧ್ಯಕ್ಷರಿಗೆ ಅವರ ಹೆಸರನ್ನ ನಾವು ಸೂಚಿಸಿದ್ವಿ. ಆದ್ರೆ ಅಧ್ಯಕ್ಷ ಹೇಳಿದ್ರು ಒಂದ್ಸರಿ ಶ್ರೀನಾಥ್ ಹತ್ರ ನೀವು ಮಾತಾಡಿ ಅಂತ. ನಾವು ನಾಗಣ್ಣ ಅವರು ಶ್ರೀನಾಥ್ ಅವರ ಸಂಪರ್ಕ ಮಾಡಿದ್ರೆ ಅವರು ಎಲೆ ಮೇಲೆ ಕಾಯಿ ಅನ್ನತಕ್ಕಂಥ ಉದಾಹರಣೆ ತುಂಬಾ ಸಿಂಪಲ್ ಮನುಷ್ಯ ಅನ್ನತಕ್ಕಂಥದ್ದೇ ಕೇಳ್ತಾ ಇದೀವಿ. ದಯವಿಟ್ಟು ನನಗೆ ಯಾವುದೇ ಕಾರಣಕ್ಕಾದ ನನಗೆ ಅಭಿನಂದನೆ ಕಾರ್ಯಕ್ರಮ ಆಗಲಿ ಇದು ನಾವು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ನಾನು ಅಷ್ಟು ಸಿಂಪಲ್ ಆಗಿ ಇರಬೇಕು ಅನ್ನತಕ್ಕಂಥ ಮನುಷ್ಯ. ದಯವಿಟ್ಟು ಬೇಡ ಅಂತ ನಯ ವಿನಯವಾಗಿ ನಿರಾಕರಿಸಿದ್ರು. ಆದ್ರೆ ಅವರು ನಿಜವಾಗ್ಲೂ ನಮ್ಮ ಜಿಲ್ಲೆಗೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಅಭಿನಂದನೆಗೆ ಸೂಕ್ತವಾಗಿರತಕ್ಕಂಥ ವ್ಯಕ್ತಿ ಅಂತ ಹೇಳೋದಕ್ಕೆ ಇದು ಒಂದು ರೀತಿಯಲ್ಲಿ ನಮ್ಮ ಒಂದು ಪುರಾಣಕ್ಕೂ ಎಲ್ಲ ಹೇಳುವಂತೆ ಮತ್ತು ನಮ್ಮ ಬ್ರಾಹ್ಮಣ ಸಭೆಯ ಮುಂಚೆ ನಡೆದಂತೆ ವಿದ್ಯಾದಾತಿ ವಿನಯದಾತಿ ಮಾತ್ರ ಅಂತ. ಯಾಕೆಂದರೆ ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಯಾವುದೇ ಆಗಲಿ ವಿದ್ಯೆ ನಮಗೆ ಒಂದು ತಳಹದಿ ಗೊತ್ತಿದೆ ನಿಮಗೆ. ಅಖಿಲ ಕರ್ನಾಟಕ ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿವಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಅಶ್ವಿನಿ. ಹಾಯ್ ಸಿಟಿವಿ ನ್ಯೂಸ್ ವೀಕ್ಷಕರೇ, ಸುದ್ದಿಗಳಿಗಾಗಿ ಸಿಟಿವಿ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ. ಎ ಟು ಝೆಡ್ ಚರ್ಮ ಮತ್ತು ಮರ್ಮವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170 ಸಂಪರ್ಕಿಸಬಹುದು. ಸೃಷ್ಟಿ ಎಂಟರ್ಪ್ರೈಸಸ್, ವಿಭ್ರಾಂತ್ ಇಂಟೀರಿಯರ್ ಅಂಡ್ ಡಿಸೈನರ್ಸ್, ಈರುಳ್ಳಿ ಬಜಾರ್, ಚೆಳ್ಳೂರು ರಸ್ತೆ, ಚಿಂತಾಮಣಿ. ವೈಬ್ರೆಂಟ್ ಇಂಟೀರಿಯರ್ ಮ್ಯಾನುಫ್ಯಾಕ್ಚರ್ಸ್ ಆಫ್ UPVC ಡೋರ್ಸ್ ಅಂಡ್ ವಿಂಡೋಸ್. ನಮ್ಮಲ್ಲಿ ಕಲರ್ ವಿಂಡೋಸ್, 2 ಟ್ರ್ಯಾಕ್ ಸ್ಲೈಡಿಂಗ್ ವಿಂಡೋಸ್, 2.5 ಟ್ರ್ಯಾಕ್ ಸ್ಲೈಡಿಂಗ್ ವಿಂಡೋಸ್, 3 ಟ್ರ್ಯಾಕ್ ಸ್ಲೈಡಿಂಗ್ ವಿಂಡೋಸ್, ಓಪನಬಲ್ ವಿಂಡೋಸ್, ಓಪನಬಲ್ ಡೋರ್, ವೆಂಟಿಲೇಟರ್ ಮಾಡಿಕೊಡಲಾಗುವುದು. ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ PVC ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು 50ಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು. UPVC ಮತ್ತು ಸಾಫಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ. ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು, ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ. ವಿವರಗಳಿಗೆ 9843887724 ಮತ್ತೊಂದು 7026688076 ಮಗದೊಂದು 9972181140 ಸಂಪರ್ಕಿಸಬಹುದು. ನಮಸ್ಕಾರ ಚಿಂತಾಮಣಿ. ಆಫ್ಟರ್ PUC ಡಿಗ್ರಿ ಇಸ್ ದಿ ಟೈಮ್ ಟು ಡಿಫೈನ್ ಯುವರ್ ಲೈಫ್. ಹೌದು, ಡಿಗ್ರಿ ಅಂದ್ರೆ ಕೇವಲ ಸರ್ಟಿಫಿಕೇಟ್ ಅಲ್ಲ, ನಿಮ್ಮ ಭವಿಷ್ಯವನ್ನ ನಿರ್ಮಿಸುವ ಸುವರ್ಣ ಸಮಯ. ಚಿಂತಾಮಣಿಯ ಶ್ರೀ ವಿದ್ಯಾಚೇತನ ಡಿಗ್ರಿ ಕಾಲೇಜ್ನಲ್ಲಿ 2026-27ರ ಡಿಗ್ರಿ ಅಡ್ಮಿಷನ್ಸ್ ಓಪನ್ ಆಗಿದೆ. ಇಲ್ಲಿ ಕೇವಲ ಡಿಗ್ರಿ ಮಾತ್ರವಲ್ಲ, ಕಾಲೇಜು ಶಿಕ್ಷಣದ ಜೊತೆಗೆ IAS, KAS, CA ಮತ್ತು ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ಬೆಸ್ಟ್ ಪ್ರೊಫೆಷನಲ್ ಕೋಚಿಂಗ್ ನೀಡಲಾಗುತ್ತೆ. ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಕೇವಲ ಡಿಗ್ರಿ ಸರ್ಟಿಫಿಕೇಟ್ಗಾಗಿ ಓದಬೇಡಿ, ನಿಮ್ಮ ಯಶಸ್ಸಿನ ಜೀವನಕ್ಕಾಗಿ ಓದಿ. ಎಂದೇ ಶ್ರೀ ವಿದ್ಯಾಚೇತನ ಡಿಗ್ರಿ ಕಾಲೇಜ್ನಲ್ಲಿ ನಿಮ್ಮ ಸೀಟನ್ನ ಖಾತ್ರಿಪಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲಿರುವ ನಂಬರ್ಗೆ ಕರೆ ಮಾಡಿ. ಧನ್ಯವಾದ. MN ಆರ್ಟ್ಸ್, ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ, KSRTC ಬಸ್ ಸ್ಟ್ಯಾಂಡ್ ರಸ್ತೆ, ಬೋವಿ ಕಾಲೋನಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್, ವಾಲ್ ಪೇಂಟಿಂಗ್, ವಾಲ್ ಡ್ರಾಯಿಂಗ್, ದೇವಾಲಯದ ಗೋಪುರ, ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್
855370895. ಮತ್ತೊಂದು 6363515063ಗೆ ಸಂಪರ್ಕಿಸಬಹುದು. ನಮಸ್ತೆ ಸ್ನೇಹಿತರೆ ಮತ್ತು ಪ್ರಿಯ ಗ್ರಾಹಕರೇ, IDSMT ಸಂಕೀರ್ಣ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿರುವುದರಿಂದ ಧೀರಜ್ ಚಿಕನ್ ಸೆಂಟರ್ಗೆ ಬರುವ ಕೆಲವು ಮಾರ್ಗಗಳನ್ನು ಬಂದ್ ಮಾಡಿರುವ ಕಾರಣ ನಮ್ಮ ಗ್ರಾಹಕರು ವಿಶಾಲ್ ಮಾರ್ಟ್ ಆಪೋಸಿಟ್ ಬೋವಿ ಕಾಲೋನಿಯ 1ನೇ ಕ್ರಾಸ್ 2ನೇ ಕ್ರಾಸ್ನಿಂದ ನಮ್ಮ ಚಿಕನ್ ಅಂಗಡಿಗೆ ಬರಬಹುದು. ಇಂತಿ ನಿಮ್ಮ ಅಭಿಮಾನಿ ವಸಂತ್. ವಿವರಗಳಿಗೆ ಸಂಪರ್ಕಿಸಿ ವಸಂತ್ ರವರ ಮೊಬೈಲ್ ನಂಬರ್ 906015050543ಗೆ ಸಂಪರ್ಕಿಸಬಹುದು.